ಏನಿಲ್ಲ ಸರ್, ಈಗ ತಾನೇ ಹೊಸ ಗಾಡಿ ತಗೊಂಡ್ ಬಂದಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಂತ. ಎಲ್ಲೆಲ್ಲಿ ಒಂದು ಹನಿ ಪೆಟ್ರೋಲ್ ಇಲ್ಲ. ಎಲ್ಲೆಲ್ಲಿ ಎಲ್ಲ ಕಡೆ ಹೋದ್ ಬಂದ್ವಿ. MG ಹತ್ರ ಹೋಗಿ ಬಂದ್ವಿ. ಮತ್ತೆ ಆ ಕಡೆ ಅನಂತಪುರ ರೋಡ್ ಅಲ್ಲಿ ಯಾವಿದಾವೆ ಅಲ್ಲೆಲ್ಲೇ ಹೋಗಿ ಬಂದ್ವಿ. ರಾಯಲ್ ಸರ್ಕಲ್ ಆ ಕಡೆ ಹೋಗಿ ಬಂದ್ವಿ. ಪೆಟ್ರೋಲ್ ಎಲ್ಲಿ ಇಲ್ಲ ಈಗ ಸರ್. ನೋ ಸ್ಟಾಕ್. ಇಷ್ಟು ದಿವಸ ಸಿಲಿಂಡರ್ಗೆ ತಿರ್ಗಿಸಿದ್ರು, ಇವಾಗ ಪೆಟ್ರೋಲ್ ತಿರ್ಗಿಸ್ತಿದ್ದಾರೆ. ಇದು ಏನು ಇದ್ರ ಬಗ್ಗೆ ಏನು ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಜಗಳ ಒಬ್ರದ್ದು ಅಂದ್ರೆ ಸಮಸ್ಯೆ ಒಬ್ರದ್ದು ಅನ್ನಂಗೆ. ಬಗ್ಲಿ ಮನೆ ಜಗಳ ಆದ್ರೆ ನಮ್ಮ ಮನೆಗೆ ಸಮಸ್ಯೆ ಅನ್ನಂಗೆ. ಅವ್ರು ಯಾರೋ ಜಗಳ ಆಡಿದ್ರೆ, ವಾರ್ ಮಾಡಿದ್ರೆ ನಮಗೆ ಇಲ್ಲಿ ಈ ತರ ಸಮಸ್ಯೆ ಶುರು ಆಗಿದೆ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ? ಏನಾದ್ರೆ ಸರ್, ಮಾಮೂಲಿ ಜನಗಳ ಪ್ರಜೆಗಳ ಏನೇನ್ ನೆಸೆಸಿಟಿ ಇದೆ, ಸಿಂಪಲ್ ನೆಸೆಸಿಟಿ. ನಾವು ಐಷಾರಾಮಿ AC ರೂಮ್ಗಳು ಬೇಕಂತ ಕೇಳಲ್ಲ, ಐಷಾರಾಮಿ ಬಸ್ಗಳು ಬೇಕು, ಕಾರ್ಗಳು ಬೇಕಂತ ಕೇಳಲ್ಲ. ಸಿಂಪಲ್ ಆಗಿ ಒಂದು ಗಾಡಿ ತಗೊಂಡಿದ್ದೀನಿ, ಸಿಂಪಲ್ ಲೈಫ್ ನಲ್ಲಿ. ಆ ಲೈಫ್ಗೆ ಕೊಡ್ರಿ. ಈ ಫ್ರೀ ಅನ್ನೋದ್ರನ್ನ ತಪ್ಸ್ರಿ. ದುಡ್ಡು ಕೊಡ್ತೀವಿ. 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ಸಿಗೋ ತರ ಮಾಡಿ, ಯಾವುದೇ ಆಗ್ಲಿ ಸಿಗೋ ತರ. ಫಸ್ಟ್ ಈ ಫ್ರೀ ಅನ್ನೋದನ್ನ ಬ್ಯಾನ್ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಈ ಗುರುಪ್ರಸಾದ್ ಸ್ಟಾಕ್ ನಿನ್ನೆ ಸಾಯಂಕಾಲ ಖಾಲಿ ಆಗಿದೆ ಸರ್. ಬಂದ್ರು ಇವತ್ತು ಸಾಯಂಕಾಲವರೆಗೆ ಬರ್ಬೋದು. ಬಹಳ ಜನ ಬಂದು ಹೋಗ್ತಾ ಇದಾರೆ ಸರ್. ಬಹಳ ಕಷ್ಟ ಆಗಿದೆ, ಬಟ್ ಬರ್ತಾ ಇಲ್ಲ. ಪೆಟ್ರೋಲ್ ಬರ್ತಾ ಇಲ್ಲ. ಪೆಟ್ರೋಲ್ ಶಾರ್ಟೇಜ್ ಬಹಳ ಇದೆ. ನಿನ್ನೆಲಿದ್ದ ಇದೆ. ಓನರ್ ಬರ್ತಿರಮ್ಮ, ಲೋಡ್ ಆಗಿಲ್ಲ, ಲೋಡ್ ಆದ್ರೆ ಬರ್ತಿತ್ತ ಅಂತ ಅಂದಿದಾರ ನಮ್ಗ. ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ರೇಟ್ ಜಾಸ್ತಿ ಆಗಿದೆ. ಬಹಳ ಜನ ಬಂದು ವಾಪಸ್ ಹೋಗ್ತಾ ಇದಾರೆ ಕಣ್ರಿ. ಅವ್ರ ಸೌಲಭ್ಯಗಳು ದಬ್ಕೊಂಡು ಬರ್ತಾ ಇದಾರೆ. ಅನ್ವಾರಕ್ಕೆ ಬಾಟಲ್ಸ್ ಬ್ರ್ಯಾಂಡ್ ಮಾಡಿದ್ದಾರೆ. ಅದಕ್ಕಾಗಿ ತೊಂದರೆ ಆಗಿದೆ ಜನಗಳಿಗೆ. ನಮ್ಮ ಹೆಸರು ಆಬಿದಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.